ಸಿಇಒ, ನಾನು ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ. ಅಂಡ್ ನಾನು ಎಲ್ಲ ವಿಚಾರನೂ ಕೇಳ್ಕೊಂಡೇ ಬಂದಿರೋದು. ಒಬ್ಬ ಸ್ಟಾಫ್ ಯಾರಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅವ್ರಿಗೆ ವಾರ್ನ್ ಮಾಡಬೇಕು. ಅದಾದ್ಮೇಲೆ ರಿಪೀಟ್ ಆಗಿ ತಪ್ಪು ಮಾಡಿದ್ರೆ ಕೆಲ್ಸದಿಂದ ತೆಗಿಬೇಕು. ಅದೇ ಬಿಟ್ಟು ಕೈ ಮಾಡೋದಾಗ್ಲಿ ಬೈಯೋದಾಗ್ಲಿ ನಾವು ಮಾಡಬಾರ್ದು. ಆ ಅಧಿಕಾರ ನಮ್ಗಿರಲ್ಲ. ಇವ್ರ ಬೆಂಬಲ ಕಟ್ಕೊಳ್ಳೋಕ್ಕೋಸ್ಕರ ಇವ್ರ ಪರವಾಗಿ ಮಾತಾಡ್ತಾ ಇದೀಯಾ? ಆನ್ ದ ಸ್ಪಾಟ್ ಇವ್ರನ್ನೆಲ್ಲ ಕಿತ್ತಾಕ್ಬಿಡ್ತೀನಿ. ನೀನೇನ್ ಮಾಡ್ತೀಯ? ನಾನು ಜನರ ಬೆಂಬಲಕ್ಕೋಸ್ಕರ ಬಂದಿಲ್ಲ, ತಪ್ಪನ್ನ ತಡೆಯೋದಕ್ಕೋಸ್ಕರ ಬಂದಿದ್ದೀನಿ. ಅದನ್ನ ತಪ್ಪು ಮಾಡಿ ಬಂದಿರೋ ನೀನ್ ಹೇಳ್ತಾ ಇದೀಯಾ? ಸೂಪರ್. ಕಣ್ಣಿಗೆ ಕಾಣೋದನ್ನೇ ಸರಿ ತಪ್ಪು ಅಂತ ಜಡ್ಜ್ ಮಾಡಬಾರ್ದು ಅಂತಾನೆ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿರೋದು. ಒಬ್ಬ ಲಾಯರ್ ಆಗಿ ಈ ಲಾಜಿಕ್ ನಿಮ್ಗೆ ಅರ್ಥ ಆಗಿಲ್ಲ ಅಂದಮೇಲೆ ಏನ್ ತಪ್ಪು ಏನ್ ಸರಿ ಅನ್ನೋದು ನಿಮ್ಗೇನು ಅರ್ಥ ಆಗಲ್ಲ. ಅಂಡ್ ನಮ್ಮಿಬ್ರ ಚರ್ಚೆಗೆ ಇದು ವೇದಿಕೆನೂ ಅಲ್ಲ, ಸೂಕ್ತ ಸಮಯನೂ ಅಲ್ಲ. ಪ್ರಬಲ, ಯು ಡೂ ಒನ್ ಥಿಂಗ್. ನೀನೀ ಕಂಪನಿ ಲೀಗಲ್ ಅಡ್ವೈಸರ್. ಇವ್ರಿಗೆಲ್ರಿಗೂ ಒಂದು ನೋಟಿಸ್ ಕೊಟ್ಟು ಕಂಪನಿಯಿಂದ ಆಚೆ ಹಾಕು. ಒಬ್ಬ ಎಂಪ್ಲಾಯಿನ ದಿಢೀರಂತ ತೆಗೆಯೋದಿಕ್ಕೆ ನಮ್ಗೆ ಯಾವ ಅಧಿಕಾರನೂ ಇಲ್ಲ. ಒಂದ್ ತಿಂಗಳ ಹಿಂದೆ ನೋಟಿಸ್ನ ಕೊಡ್ಬೇಕು. ಆ ನೋಟಿಸ್ ಅಲ್ಲಿ ಅವ್ರ ತಪ್ಪು ವ್ಯಾಲಿಡ್ ಆಗಿರ್ಬೇಕು. ಸಿಲ್ಲಿ ರೀಸನ್ಸ್ಗೆ ತೆಗಿಯೋ ಹಾಗಿಲ್ಲ. ಇದಕ್ಕೂ ಮೀರಿ ನೀವು ಕೋಪದಿಂದ ನೋಟಿಸ್ ಕೊಟ್ರೆ ಅದು ಎಂಪ್ಲಾಯಿ ಕೋರ್ಟ್ಗೆ ಹೋಗಿ ನಿಂತ್ರೆ ಗೆಲ್ಲೋದು ಎಂಪ್ಲಾಯಿ, ಸೋಲೋದು ಕಂಪನಿಯ ಪ್ರತಿಷ್ಠೆ. ಅದರಿಂದ ಬ್ರ್ಯಾಂಡ್ ವ್ಯಾಲ್ಯೂ ಡ್ಯಾಮೇಜ್ ಆಗುತ್ತೆ, ಕಂಪನಿ ಲಾಸ್ ಆಗುತ್ತೆ. 30 ವರ್ಷದ ರಾಮ್ ಸರ್ ಕನಸು ಪರಿಶ್ರಮ ಒಂದೇ ಸೆಕೆಂಡ್ ಅಲ್ಲಿ ಮಣ್ಪಾಲಾಗುತ್ತೆ. ಇದು ನಿಮಗೆ ಓಕೆನಾ? ನಮ್ ಕೋಪಕ್ಕೆ ಕೆಲಸದವ್ರನ್ನ ನಾವು ತೆಗಿತಾ ಹೋದ್ರೆ ಕಂಪ್ನಿಲಿ ನಮ್ಮನ್ನ ಬಿಟ್ಟು ಬೇರೆ ಯಾರು ಇರಲ್ಲ. ಸ್ಟಾಫು, ಎಂಪ್ಲಾಯಿ, ಕೂಲಿಗಳು ಅನ್ನೋ ಶ್ರಮಜೀವಿಗಳಿಲ್ಲದೆ ಹೋದ್ರೆ ಮ್ಯಾನೇಜರು, ಸಿಇಒ, MD ಅನ್ನೋ ಪೋಸ್ಟ್ಗಳೇ ಇರಲ್ಲ. ಅದಕ್ಕೆ ಬೆಲೆನೂ ಇರಲ್ಲ. ಅರಮನೆ ಅಂತ ಮನೇಲಿದ್ದೀವಿ. ಅದನ್ನ ಕೂಲಿಯವರು ಕಟ್ಟೆ ಹೋಗಿದ್ದಿದ್ರೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸಣ್ಣದಾಗಿ ಶುರುವಾದ ಈ ಕಂಪನಿ ಇವತ್ತು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಿದೆ. ಅಂದ್ರೆ ಅದು ಕೂಲಿಯವರಿಂದ. ಅವ್ರು ಇಲ್ಲ ಅಂದಿದ್ರೆ ಈ ಕೋಟಿ ಎಲ್ಲ ನಮ್ಮಿಂದ ಮಾಡೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಒಬ್ಬ ರೈತ ಬೆಳಿಲಿಲ್ಲ ಅಂದ್ರೆ ಬೆಳೆ ಇಲ್ಲ. ಒಬ್ಬ ಅಡಿಗೆ ಭಟ್ಟ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಅಡಿಗೆ ಇಲ್ಲ. ಒಬ್ಬ ಎಲೆಕ್ಟ್ರಿಷಿಯನ್ AC, ಫ್ಯಾನು, ಲೈಟು ಹಾಕದೇ ಇದ್ದಿದ್ರೆ ನಮಗೆ ಕಂಫರ್ಟೇ ಇರ್ತಾ ಇರ್ಲಿಲ್ಲ. ಕೋಟಿ ಕೋಟಿ ಇದ್ರೆ ಏನು, ದಿನನಿತ್ಯದ ಒಬ್ಬ ಶ್ರೀಮಂತನ ಲೈಫಲ್ಲಿ ಕೂಲಿಯವರಿಲ್ಲ ಅಂದ್ರೆ ಟೋಟಲ್ ಖಾಲಿ. ಅಂತವ್ರನ್ನ ರೆಸ್ಪೆಕ್ಟ್ ಇಂದ ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೇವಲವಾಗಿ ಮಾತಾಡಬಾರ್ದು. ಅಂಡ್ ಆಸ್ ಅ CEO ಆಗಿ ನನ್ನ ಅಪ್ರೂವಲ್ ಇಲ್ದೆ ನೀವ್ ಯಾರನ್ನು ಕೆಲಸದಿಂದ ತೆಗೆಯೋ ಹಾಗಿಲ್ಲ, ನೆನ್ಪಿರ್ಲಿ. ನೋಡಿ, ನಾನು ಒಫಿಷಿಯಲ್ ಆಗಿ ನನ್ನ ಪವರ್ನ ಬಳಸೋದಕ್ಕೆ ಇಷ್ಟಪಡಲ್ಲ. ಬಳಸಕ್ಕೆ ಶುರು ಮಾಡಿದ್ರೆ ನನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದು ನೆನ್ಪಿರ್ಲಿ.
ಆಗ್ಲೇ ಜನರ ಬೆಂಬಲಕ್ಕೋಸ್ಕರ ಬಂದ್ಯಾ ಅಂತ ಕೇಳಿದ್ರಲ್ವಾ? ನಾನು ಜನರಿಂದ ಬಂದವಳು, ಜನರಿಗೋಸ್ಕರ ಬಂದವಳು, ಕೊನೆವರೆಗೂ ಜನರ ಜೊತೆಲೇ ಇರೋಳು. ಬಿಕಾಸ್ ಐ ಆಮ್ ಆಲ್ಸೋ ಒನ್ ಆಫ್ ದ ಕೂಲಿಯವಳು. ಶಂಕರಣ್ಣ,